ಮಾತನ್ನು ಕೊಟ್ಟು ಇವತ್ತು ₹1 ಕೂಡ ಇಟ್ಟಿಲ್ಲ ನೀವು. ಅಂದ್ರೆ ಈ ಬಜೆಟ್ ಸಂಪೂರ್ಣವಾಗಿ ಈ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ನೀವು ಅನ್ಯಾಯ ಮಾಡಿರಿ. ಇದು ಒಂದನೇದ್ದು. ಎರಡನೇದ್ದು ಅದೇ ಮತ್ತು ಮೇಕೆದಾಟು, ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ ಇವಕ್ಕೆಲ್ಲ ದಕ್ಷಿಣ ಕರ್ನಾಟಕಕ್ಕೇನೋ ಸ್ವಲ್ಪ ಅನುದಾನ ತೋರಿಸಿದಿರಿ. ಆದರೆ ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಿರಿ. ಆದರೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಈ UKPಗೆ ಭಾಳ ಅನ್ಯಾಯ ಮಾಡಿ, ಈ ಪ್ರಾಜೆಕ್ಟ್ಗೆ ಅನ್ಯಾಯ ಮಾಡಿರಿ. ಅದಕ್ಕೆ ನನಗೆ ಈ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ಇದು ನೀವು ಪೂರ್ವವಾಗಿ ನೀವು ಮುಖ್ಯಮಂತ್ರಿ ಗಮನಕ್ಕೆ ತಂದಿರೋ ಇಲ್ಲೋ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಇದಕ್ಕಿಂತಲೂ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾನು ನಿಮ್ಮ ಉಸ್ತುವಾರಿ ಮಂತ್ರಿಕೊಂಡು ಎಲ್ಲರಿಗೂ ಮನವಿ ಮಾಡಿದ್ದೀನಿ. ನೀವು ಬಿಜಾಪುರ ಜಿಲ್ಲೆಯ ವಿಚಾರವಾದಿಗಳನ್ನು, ರೈತ ಮುಖಂಡರನ್ನು ಕರೆದೊಂದು ಪೂರ್ವಭಾವಿ ಸಭೆಯನ್ನು ಮಾಡಿರಿ. ಅವರ ವಿಷಯಗಳನ್ನು ಕುರಿತು ಮುಖ್ಯಮಂತ್ರಿ ತಿಳಿಸಿ ಬಜೆಟ್ ಇರ್ತಕ್ಕಂಥ ಪ್ರಯತ್ನ ಮಾಡಿ ತಿಳಿದ್ನಿ. ಆದರೆ ಆ ಕೆಲಸ ನೀವು ಮಾಡಿಲ್ಲ. ಇವತ್ತು ನಿಮ್ಮ ಸಾಧನೆ, ಮುಖ್ಯಮಂತ್ರಿ ಆತ ಸಾಧನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಲ್ತದೆ. ಇವತ್ತು ನೀವು ಮಾಡಿದ ಸಾಲ ಏನೇ ಗೊತ್ತಲ್ಲ, ಇವತ್ತು ಒಬ್ಬ ಕನ್ನಡಿಗನ ಮೇಲೆ ₹1,17,000 ಇವತ್ತು ತಲೆ ಮೇಲದ ನೀವು ಮಾಡಿದ ಸಾಲ. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್, ಮೆಡಿಕಲ್ ಕಾಲೇಜು ನೀಡಬೇಕಂತೇಳಿ ನಾವು ಒತ್ತಾಯಿಸಿ 106 ದಿನ ಧರಣಿ ಸಿದ್ಧತೆ ಮಾಡಿದೆವು. 18 ದಿವಸ ಅಹೋರಾತ್ರಿ ಧರಣಿ ಸಿದ್ಧತೆ ಮಾಡಿದೆವು. ಅದರಾಗ ನಮ್ಮ ಧರಣಿಗೆ ಏನಾಗ್ಯದ, ಎಲ್ಲ ಯಾರ್ಯಾರೋ ಹಿಂದಿನ ಕಾಣದ ಕೈಗಳು ಕೈ ಮಾಡಿ ನಮ್ಮನ್ನು ಟೆಂಟನ್ನು ಕಿತ್ತೋಗೋದು, ನಮ್ಮ ಮೇಲೆ ಕೆಲವೊಬ್ಬರ ಮೇಲೆ ದೌರ್ಜನ್ಯ ಮಾಡಿದರು. ಅದರಾಗ ಒಂದು 6 ಮಂದಿಗೆ ಜೈಲಾತು, 27 ಮಂದಿಗೆ ಕೇಸ್ ಮಾಡಿದರು. ಅದರಾಗ ನನಗೊಬ್ಬ ನಮ್ಮ ಮೇಲೆ ದೌರ್ಜನ್ಯ ಮಾಡಿದರು. ನಾನು 14 ದಿವಸ ಸರ್ಕಾರ ಇದರಲ್ಲಿ ಚಿಕಿತ್ಸೆ ಪಡೆದೆ. ಆದರೂ ನಾವು ಅದಕ್ಕೆ ನಂಜಿಲ್ಲ. ಆದರೆ ಏನಾಗಿದೆ, ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡ್ತಂದ್ರೆ ಅದಕ್ಕೆ ನಾವು ಸ್ವಾಗತ ಮಾಡೇವೆ. ನಮ್ಮದು ಒಂದೇ ಅಲ್ಲದಂದ್ರೆ ರಾಜ್ಯದಾಗ 7 ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಸರ್ಕಾರದಲ್ಲಿ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಅದಕ್ಕೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಆದರೆ ಏನಾಗಿದೆ, ವರದಿ ವಿಸ್ತೃತವಾದಂಥ ವರದಿಯನ್ನು ತಯಾರು ಮಾಡಿಸಿ ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ನಾವು ಬರೀ ವರದಿ ತರಿಸ್ಕೊಂಡ್ರೆ ಉಪಯೋಗ ಇಲ್ಲ. ಅದನ್ನು ಮುಂದಿನ ಕ್ಯಾಬಿನೆಟ್ನಾಗ ಅದಕ್ಕೆ ಎಷ್ಟು ಹಣ ಬೇಕಟ್ಟ ಬಿಡುಗಡೆ ಮಾಡಿಸಿ, ಗಡಿನಾಡದ ಜಿಲ್ಲೆಯಲ್ಲಿ ಇಲ್ಲಿ ಭಾಳ ಸೌಲಭ್ಯ ವಂಚಿತ ಆಗ್ಯಾವ. ತಕ್ಷಣ ಇದನ್ನು ಮೆಡಿಕಲ್ ಕಾಲೇಜ ಹಣ ಬಿಡುಗಡೆ ಪ್ರಾರಂಭಿಸ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ ಭಟ್ಟಿಗೆ.